ವಿದ್ಯಾರ್ಥಿಗಳಿಂದ ಚೋಟುದ್ದ ಕಾರ್ ಸೃಷ್ಟಿ. ರೇಸ್ಗಿಳಿದ್ರೆ ಅದಕ್ಕೆ ಇಲ್ಲ ಸರಿಸಾಟಿ. ಗುಡ್ಡಗಾಡು ರಸ್ತೆಯಲ್ಲೂ ಅದರದ್ದು ಅದೇ ದಾಟಿ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ರೇಸ್ ಕಾರ್. ನಾನ್ ಶಿಲ್ಪಾ. ಅದು ಅಂತಿಂಥ ಕಾರಲ್ಲ, ಎಂಥದ್ದೇ ಅಡ್ಡಾದಿಡ್ಡಿ ರಸ್ತೆಯಲ್ಲೂ ಕೂಡ ಸಲೀಸಾಗಿ ಓಡುತ್ತೆ. ಫಾಸ್ಟ್ ಅಂಡ್ ಪಿಕಪ್ ಇರೋ ಆ ಕಾರ್ ಅಂತಾರಾಷ್ಟ್ರೀಯ ರೇಸ್ನಲ್ಲಿ ಭಾಗವಹಿಸೋಕೆ ಸಿದ್ಧವಾಗಿದೆ. ಆದರೆ ಇಂತಹ ವಿಶಿಷ್ಟ ಕಾರು ರೆಡಿಯಾಗಿದ್ದು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಅನ್ನೋದು ವಿಶೇಷ. ಹಾಗಾದ್ರೆ ಬನ್ನಿ, ಆ ಕಾರ್ ಆದ್ರೂ ಯಾವುದು, ಅದರ ವಿಶೇಷತೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾವು ಬೇಕಾದಷ್ಟು ಕಾರುಗಳನ್ನು ನೋಡಿರ್ತೀವಿ, ಆದರೆ ಇಂಥ ಕಾರನ್ನ ನೋಡಿರೋಕೆ ಸಾಧ್ಯನೇ ಇಲ್ಲ. ಯಾವುದೇ ರೇಸ್ ಕಾರಿಗೂ ಇದೇನು ಕಡಿಮೆ ಇಲ್ಲ. ಮಣ್ಣು ರಸ್ತೆ ಇರಲಿ, ಗುಡ್ಡಗಾಡಿನ ಪ್ರದೇಶವೇ ಇರಲಿ, ಸಲೀಸಾಗಿ ಚಲಿಸುತ್ತೆ. ನೋಡೋಕೆ ಫುಟ್ ಹೈಟೆಕ್ ಕಾರ್ ತರ ಕಾಣೋ ಇದನ್ನ ಯಾವುದೋ ಪ್ರತಿಷ್ಠಿತ ಕಂಪನಿ ನಿರ್ಮಾಣ ಮಾಡಿಲ್ಲ. ಇದು ರೆಡಿಯಾಗಿದ್ದು ಮಂಗಳೂರಿನ ಅಡಿಯಾರ್ನಲ್ಲಿರುವಂತಹ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ. ಇಲ್ಲಿನ ವಿದ್ಯಾರ್ಥಿಗಳ ತಂಡ ಸತತ 3 ವರ್ಷಗಳ ಪರಿಶ್ರಮದ ಫಲವಾಗಿ ಈ ಕಾರ್ ಸೃಷ್ಟಿಯಾಗಿದೆ. ಬಹಾ ಅಂತ ಹೇಳ್ತೇವೆ. ಬಹಾ ಇಲ್ಲಾದರೆ ಬಹಾ ATV ಅಂತ ಕೂಡ ಹೇಳ್ತೇವೆ. ATV ಅಂದರೆ ಆಲ್ ಟೆರೈನ್ ವೆಹಿಕಲ್. ಸೊ ಈ ವೆಹಿಕಲ್ನ ವೈಶಿಷ್ಟ್ಯ ಏನಂದರೆ, ಯಾವ ರೀತಿಯ ಟೆರೈನ್ ಕೂಡ ಇರಲಿ, ಇರ್ರೆಗ್ಯುಲರ್ ಸರ್ಫೇಸ್ಗಳು ಇರಲಿ, ಯಾವ ರೀತಿಯ ರೋಡ್ಗಳು ಇದ್ದರೂ ಕೂಡ ಈ ವೆಹಿಕಲ್ ಕಂಟ್ರೋಲ್ ಮಾಡಿಕೊಂಡು ಹೋಗ್ಬೋದು. ವಿಶಿಷ್ಟತೆ ಅಂದರೆ, ಈ ವೆಹಿಕಲ್ನ ಸ್ಪೀಡ್ ನಾವು ರೇಸಿಗೆ 60 km/h ಅಂತ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನಾವು ಈ ವೆಹಿಕಲ್ನ ಈಗ ಟಾಪ್ ಸ್ಪೀಡ್ 45 km ತನಕ ತಂದಿದ್ದೇವೆ. ಒಟ್ಟು 25 ವಿದ್ಯಾರ್ಥಿಗಳ ತಂಡ ಈ ಕಾರನ್ನು ತಯಾರಿಸಿದ್ದು, ಇಂದೋರ್ನಲ್ಲಿ ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ರೇಸಿಂಗ್ ಸ್ಪರ್ಧೆಯಲ್ಲಿ ಕಾರು ಭಾಗವಹಿಸಲಿದೆ. ಸೊ ಸ್ಪೆಷಲಿಟಿ ಅಬೌಟ್ ಈ ವೆಹಿಕಲ್ ಬಗ್ಗೆ ಹೇಳಬೇಕಾದ್ರೆ, ಈ ಈವೆಂಟಲ್ಲಿ 120 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತೇವೆ. ಸೊ ಎಲ್ಲ 120 ಟೀಮ್ಗಳು ಒಂದೇ ಥರದ ವೆಹಿಕಲ್ ಬಿಲ್ಡ್ ಮಾಡಿರ್ಬೋದು. ಆದರೆ ನಮ್ಮ ವೆಹಿಕಲ್ನ ಸ್ಪೆಷಲಿಟಿ ಅಂದರೆ, ಇದರ CG ಲೆವೆಲ್ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ವೆಹಿಕಲ್ ಡ್ರೈವರ್ನ ಹಿಪ್ ಪಾಯಿಂಟ್ ಬಳಿ ಇದೆ. ಸೊ ಡ್ರೈವರ್ ಹಿಪ್ ಪಾಯಿಂಟ್ ಬಳಿ ಇದ್ದ ಕಾರಣ ಈ ವೆಹಿಕಲ್ನ ಸ್ಟೆಬಿಲಿಟಿ ಅತ್ಯುತ್ತಮವಾಗಿರುತ್ತೆ. ಇನ್ನೊಂದು ಸ್ಪೆಷಲಿಟಿ ಏನಂತ ಹೇಳಿದರೆ, ಇದರ ವೀಲ್ ಬೇಸ್ ಅಂದರೆ ಮುಂದಿನ ಟೈರಿಂದ ಹಿಂದಿನ ಟೈರ್ ಹೋಗಿ ಇರುವ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ 50 ಇಂಚಿದೆ. ಕಳೆದ ವರ್ಷ ಬಂದ ಪ್ರಥಮ ಬಹುಮಾನ ಪಡೆದಂಥ ಟೀಮಿಗೆ ನಮ್ಮ ವೆಹಿಕಲನ್ನು ಕಂಪೇರ್ ಮಾಡಿದರೆ ನಮ್ಮ ವೀಲ್ ಬೇಸ್ 10 ಇಂಚ್ ಕಮ್ಮಿ ಇದೆ. ಸೊ ಈ ವೀಲ್ ಬೇಸ್ ಕಮ್ಮಿ ಇದ್ದ ಕಾರಣ ವೆಹಿಕಲ್ಲಿನ ಟರ್ನಿಂಗ್ ರೇಡಿಯಸ್ ಬಹಳ ಕಮ್ಮಿ ಇದ್ದ ಕಾರಣ ನಮಗೆ ಮ್ಯಾನ್ಯೂವರಬಿಲಿಟಿಯಲ್ಲಿ ತುಂಬ ಸಹಾಯವನ್ನು ನೀಡಬಹುದು. ರೇಸಿಂಗ್ನಲ್ಲಿ ಗಂಟೆಗೆ 60 km ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಈ ಕಾರು ಹೊಂದಿದೆ. 10 HP 308 cc ಮಹೇಂದ್ರ ಆಲ್ಫಾ ಎಂಜಿನ್ ಹೊಂದಿರುವಂತಹ ಈ ಕಾರನ್ನ ಸಂಪೂರ್ಣ ಕಂಪ್ಯೂಟರ್ಕೃತವಾಗಿ ವಿನ್ಯಾಸಗೊಳಿಸಲಾಗಿದೆ.
ನಾವು ಸಾಲಿಡ್ ವರ್ಕ್ಸ್ ಎಂಬ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಈ ಇಡೀ ಕಂಪ್ಲೀಟ್ ಚಾಸಿಸ್ ಅನ್ನು ಡಿಸೈನ್ ಮಾಡಿದ್ದೇವೆ. ನಂತರ ಅನಾಲಿಸಿಸ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಆನ್ಸಿಸ್ ಇರುವ ಅನಾಲಿಸಿಸ್ ಸಾಫ್ಟ್ವೇರ್ ಇದೆ. ಈ ಆನ್ಸಿಸ್ ಸಾಫ್ಟ್ವೇರಲ್ಲಿ ವೆಹಿಕಲ್ ಸಪೋಸ್ ಯಾವುದಾದ್ರೂ ಅಬ್ಸ್ಟ್ರಕ್ಷನ್ಗೆ ಹೋಗಿ ಡಿಕ್ಕಿ ಹೊಡೆದರೆ ಯಾವ ರೀತಿ ಈ ಮೆಂಬರ್ಸ್ಗಳೆಲ್ಲ ಡಿಫಾರ್ಮ್ ಆಗ್ಬೋದು, ಯಾವ ರೀತಿಯ ಸ್ಟ್ರೆಸ್ಸಸ್ ಅಥವಾ ಫೋರ್ಸಸ್ ಇದರಲ್ಲಿ ಇಂಬೈಬ್ ಆಗುತ್ತೆ, ಇದನ್ನೆಲ್ಲ ನಾವು ಕಂಪ್ಯೂಟರ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಈ ವೆಹಿಕಲ್ ಅನ್ನು ಡಿಸೈನ್ ಮಾಡಿದ್ದೇವೆ. ಅಲ್ಲದೆ ರೇಸಿಂಗ್ಗೋಸ್ಕರವಾಗಿ ಬಲಿಷ್ಠವಾದ ಟೈರ್ಗಳನ್ನು ಕೂಡ ಈ ಕಾರಿಗೆ ಜೋಡಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ರಚಿಸಿರುವ ಈ ರೇಸಿಂಗ್ ಕಾರನ್ನ ಗುಜರಾತ್ನ ಅಹಮದಾಬಾದ್ ಯೂನಿವರ್ಸಿಟಿ ನಡೆಸ್ತಾ ಇರುವಂತಹ ಬಜಾ SCE 2015 ಅನ್ನು ರೇಸಿಂಗ್ ಸ್ಪರ್ಧೆಗೆ ಕಳಿಸಿಕೊಡಲಾಗಿದೆ. ವಿದ್ಯಾರ್ಥಿಗಳ ಈ ಸಾಧನೆ ಕಾಲೇಜು ಆಡಳಿತ ಮಂಡಳಿಗೂ ಸಂತಸ ತಂದಿದೆ. ನನಗೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಏನು ಸಾಧನೆಯನ್ನು ಮಾಡಿದರೆ ಇದರಿಂದ ಅತ್ಯಂತ ತೃಪ್ತಿ ತಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬರೀ ಪುಸ್ತಕದಲ್ಲಿ ಓದಿ ಅವರು ಇಂಜಿನಿಯರಿಂಗ್ ಆಗಬಾರ್ದು, ಇವತ್ತು ಪ್ರಪಂಚದ ಜ್ಞಾನ ಅವರಿಗಿರಬೇಕು. ಅಲ್ಲದೆ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದು ವಿಷನರೀಸ್, ಒಂದು ಮುಂದಾಲೋಚನೆಯನ್ನು ಪಡೆದಿರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಇಂಥ ಹಲವಾರು ನಮ್ಮ ಪ್ರಾಜೆಕ್ಟ್ಗಳಿಗೆ ನಾನು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದೆ. ಆದರೆ ಸಂತೋಷ ಅಂತ ಹೇಳಿದ್ರೆ ಕಳೆದ 3 ವರ್ಷಗಳಲ್ಲಿ ಈ ಒಂದು ಸಾಧನೆಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಕಡಲ ತಡಿಯ ಯುವಕರ ಈ ಸಾಧನೆ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ವಿದ್ಯಾರ್ಥಿಗಳ ಈ ಸಾಧನೆಯನ್ನ ಇನ್ನಷ್ಟು ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಕುಮಾರ್ ಜೊತೆ ಇರ್ಷಾದ್ ಉಪ್ಪಿನಂಗಡಿ, ಸಮಯ ನ್ಯೂಸ್, ಮಂಗಳೂರು. ಒಟ್ನಲ್ಲಿ ಕಡಲ ತಡಿಯ ಯುವಕರ ಈ ಸಾಧನೆ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ವಿದ್ಯಾರ್ಥಿಗಳ ಈ ಸಾಧನೆಯನ್ನ ಇನ್ನಷ್ಟು ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.